ಪುಣ್ಯಾತ್ಮ ಶಾಲೆಗೆ ಈ ದಿನ ರಜಾ, ನೌಕರಿಗೆ ದಿನ ರಜಾ, ಭಾನುವಾರ ರಜಾ, ಬೇಕು ಬೇಕು ನಿಜ, ನಮಗೂ ಸ್ವಲ್ಪ ಮಜಾ. ಶಾಲೆಗೆ ಈ ದಿನ ರಜಾ. ಮೇ ತಿಂಗಳು ಇಷ್ಟು ಬೇಗ ಮುಗೀತಾ? ಅವನಜ್ಜಿ 9-10 ತಿಂಗಳು ಏಪ್ರಿಲ್ ಮೇ ರಜೆ ಬರ್ಲಿ ಅಂತ ಕಾಯೋದು. ಇದ್ ನೋಡಿದ್ರೆ ಕಣ್ಣು ಮುಚ್ಚಿ ತೆಗೆದ್ರಲ್ಲಿ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ರಪ್ ಅಂತ ಪಾಸ್ ಆಗೋಯ್ತು. ಹೋಮ್ ವರ್ಕ್ ಬೇರೆ ಮಾಡ್ಸಾಯ್ಲಿಲ್ಲ. ಅದಿರ್ಲಿ, ನಮ್ಮ ಅಖಿಲ ಭಾರತ ಲಾಸ್ಟ್ ಬೆಂಚ್ ಸಂಘದವ್ರು ಏನ್ ಮಾಡ್ತಿದಾರೆ ನೋಡೋಣ. ಹಾಯ್ ಬಾಯ್ಸ್, ಮೀಟಿಂಗ್ ಇದೆ, ಬೇಗ ಬನ್ನಿ, ಓವರ್ ಅಂಡ್ ಔಟ್. ಏನೋ ಮಗ, ಬೆಳಿಗ್ಗೆ ಸಂಘದ ಮೀಟಿಂಗ್ ಶುರು ಮಾಡ್ಬಿಟ್ಟಿದ್ಯಾ? ಅಂತದೇನಾಯ್ತು ನಿಂಗೆ? ಸಂಜೆ 4 ಗಂಟೆಗೆ ಕ್ರಿಕೆಟ್ ಆಡಕ್ ಬರಲ್ಲ ಅಂತ ಮಾತ್ರ ಹೇಳ್ಬೇಡ, ಕಿತ್ತೋದವನೆ. ನಿಮ್ಮನ್ ಸೋಲ್ಸೋದ್ರಲ್ಲಿ ಒಂಥರ ಮಜಾ. ಲೇ ತಗಡು, ಕ್ರಿಕೆಟ್ ಆಡೋದ್ ಬಿಡು ಈಗ. ಇನ್ 7 ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್, ನೆನ್ಪಿದ್ಯಾ? 7 ದಿನನಾ? ತಲಾ ಫಾರ್ ರೀಸನ್ ಮಗ. ಲೇ ಕೂತಿ, ತಲಾ ಫಾರ್ ರೀಸನ್ ಆಯ್ತು, CSK ಔಟ್ ಆಫ್ ದ ಸೀಸನ್ ಆಯ್ತು. ಹಂಗೆ ನಾವೇನಾದ್ರೂ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ನಮ್ನು ಔಟ್ ಆಫ್ ದ ಸ್ಕೂಲ್ ಮಾಡ್ತಾರೆ. ಇನ್ನೂ ಹೋಮ್ ವರ್ಕ್ ಮುಟ್ಟಿಲ್ಲ ಕಣ್ರ ನಾವು, ಯಾವಾಗ್ಲೂ ಮಾಡೋದು? ಲೇ ಮಚ, ಹೌದಲ್ಲ, ರಜೆಲ್ ಬರೀ ಎಂಜಾಯ್ ಮಾಡಿದ್ದು IPL ನೋಡಿದ್ದೇ ಆಯ್ತು. ಅಭ್ಯಾಸ ಅಂತೂ ಸ್ವಲ್ಪನೂ ಮಾಡ್ಲಿಲ್ಲ. ಏನೋ ಮಾಡೋದು ಈಗ? ಲೇ ಏನ್ರೋ ನಿಮ್ ಒಳ್ಳೆ ಚೈಲ್ಡ್ಗಳ ತರ ರೋದ್ನೆ. ಅಖಿಲ ಭಾರತ ಲಾಸ್ಟ್ ಬೆಂಚ್ ಸಂಘದವ್ರು ಕಣೋ ನಾವು. ಎಲ್ಲಾನು ಲಾಸ್ಟ್ ಅಲ್ಲೇ ಮಾಡೋರು, ಗೊತ್ತಾಯ್ತಾ? ಇನ್ನೂ 7 ದಿನ ಇದೆ, ಸಾಕಲ್ವಾ ಅಷ್ಟು? ದಿನಾಲು 4 ಪೇಜ್ ಬರ್ಕೊಂಡು ಹೋದ್ರೆ ಮುಗಿಯುತ್ತೆ. ಅದಕ್ಕಾಗಿ ಎಷ್ಟೋ ಟೆನ್ಷನ್ ನಿಮ್ದು. ಏ ಮಗ, 4 ಪೇಜ್ ಎಲ್ಲೋ, ದಿನಕ್ಕೆ 40 ಪೇಜ್ ಬರಿಬೇಕು. ಏನ್ ಮಲ್ಕೊಂಡಿದ್ಯಾ ನೀನು? ಆ ಬಾಂಡ್ಲಿ ಅಂತೂ ಕ್ವಶನ್ ಪೇಪರ್ 4 ಸಲ ಬಿಡಿಸ್ಲಿಕ್ಕೆ ಹೇಳಿದಾನೆ. ಆ ಹೋದ್ ವರ್ಷದ ಕ್ವಶನ್ ಪೇಪರ್ ಮತ್ತೆ ಯಾಕೋ ಬಿಡಿಸೋದು ನಾವು? ಒಂದು ಅರ್ಥ ಆಗ್ತಿಲ್ಲ ಮಗ ಇವ್ರು ರೋದ್ನೆ. ಮಗ, ಹಳೆ ಕ್ಲಾಸ್ ಪಾಸ್ ಆಯ್ತು, ಮುಗೀತು ಅದು. ಮತ್ತದೇ ಕ್ವಶನ್ ಪೇಪರ್ ಬಿಡಿಸ್ಬೇಕಂತೆ. ಏನ್ ಕಾಟನೋ ಇವ್ರದು. ಸರಿ ಬರ್ಕೊಳ್ಳಿ ಎಲ್ರು, 4 ಗಂಟೆ ಆದ್ಮೇಲೆ ಆಟ ಆಡ್ಲಿಕ್ಕೂ ಹೋಗ್ಬೇಕು. ಪ್ರಿನ್ಸಿಪಲ್ ಬಂದ್ರು. ಬೆಳ್ತಂಗಡಿ ಬಿಟ್ಟಿಲ್ಲಲ್ಲ, ಹಳೆ ಬುದ್ಧಿ ಬಿಟ್ಟಿಲ್ಲಲ್ಲ. ಅದೇ ಕತ್ತೆಗಿರೋ ಬುದ್ಧಿ ಇನ್ನೂ ಇದೆ ಅಲ್ಲ ನಿಮ್ಗೆ? ಯಾರೋ ಸೌಂಡ್ ಮಾಡಿದ್ದು? ನಿಂತ್ಕೋ. ಸರ್ ಇವನು. ಸರ್ ನಾನಲ್ಲ ಸರ್, ನಿಮ್ಮೆಲ್ಲಾಣೆ. ನಿಂತ್ಕೊಳ್ಳೋ. ಏನು ಗೊತ್ತೇ ಆಗೋಲ್ಲ ಅನ್ಕೊಂಡಲ್ಲ? ಏನೋ ಬೆಳ್ತಂಗಡಿ, ರಜಲ್ ಫುಲ್ ಇನ್ಸ್ಟಾಗ್ರಾಮ್ ನೋಡಿದ್ದೆ ಅಲ್ವಾ? ಬೆಳ್ತಂಗಡಿ. ಸರ್ ನಾನ್ ಹೇಳಲಿಲ್ಲ. ಮುಚ್ಚು, ಗೊತ್ತಾಗುತ್ತೆ. ನಿಮ್ ಒಂದೊಂದು ನಾಟಕನೂ ಗೊತ್ತಾಗುತ್ತೆ. ನೋಡು ಮೇಲೆ ಏನದು? CCTV. ಸರ್ ಟಿವಿನ ಪಿಕ್ಚರ್ ಹಾಕಿ ನೋಡೋಣ. ಸರ್ ಗೂಗ್ಲೆ ಹಾಕಿ ಸರ್, ಪ್ಲೀಸ್ ಗೂಗ್ಲೆ ಹಾಕಿ. ಶಾರಾತ್ ಅಂತ. ಸರ್ KGF ಹಾಕಿ ಸರ್, ಪಾರ್ಟ್ 2 ಮಸ್ತಿದೆ. ಕಿತ್ತೋಗುತ್ತೆ, ಒಬ್ಬೊಬ್ಬರದು ಮುಖ ಕಿತ್ತೋಗುತ್ತೆ ಕೊಟ್ಟಿರೋ ಏಟಿಗೆ. ಮೊದಲನೇ ದಿನನೇ ಇಷ್ಟ ಆಟ ಆಡ್ತೀರಾ? ಟಿವಿ ಎಲ್ಲ ಕಂಡ್ರು, CCTV. ನಿಮ್ಮೆಲ್ಲ ಕರ್ಮಕಾಂಡ ದೊಡ್ಡದ ಕಾಣುತ್ತೆ ಅದ್ರಲ್ಲಿ. ಯಾರೆಷ್ಟು ಅಭ್ಯಾಸ ಮಾಡ್ತಿದಾರಂತ ಗೊತ್ತಾಯ್ತಾ? ಪೇರೆಂಟ್ಸ್ ಮೀಟಿಂಗ್ ದಿನ ನಿಮ್ ಪೇರೆಂಟ್ಸ್ ಜೊತೆನೆ ನೋಡ್ಕೊಳ್ಳಿ HD ಕ್ವಾಲಿಟಿಲಿ. ಸರ್ ಒಳಗ್ ಬರೋದಾ? ಬಾ ಪುಣ್ಯಾತ್ಮ ಬಾ. ನೀನೊಬ್ಬನೇ ಬಾಕಿ ಇದ್ದೆ. ಫಸ್ಟ್ ದಿನನೇ ಲೇಟ್ ಅಲ್ವಾ ನೀನು? ಸರ್ ಅದು 2 ತಿಂಗಳು ರಜೆ ಆದ್ಮೇಲೆ ಬರ್ತಿದ್ದೀನಲ್ಲ, ಸ್ಕೂಲ್ ದಾರಿನೇ ಮರ್ತೋಗಿತ್ತು, ಬೇರೆ ಸ್ಕೂಲ್ಗೆ ಹೋಗ್ಬಿಟ್ಟಿದೆ. ನಗೋದೇನಿದೆಯೋ ಅದ್ರಲ್ಲಿ? ನಗೋದೇನಿದೆ? ನೀವೆಲ್ಲ ಪಾಸ್ ಆಗಿದ್ದಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನಿಮ್ಮನ್ನ ಎತ್ತಿ ಪಾಸ್ ಮಾಡ್ಸಾಕಿರೋದು, ಗೊತ್ತಾಯ್ತಾ? ಹೋಗಿ ಕೂತ್ಕೊಳ್ಳಿ, 5 ನಿಮಿಷದಲ್ಲಿ ಸರ್ ಬರ್ತಾರೆ, ಓದ್ಕೊಳ್ಳಿ ಹೋಗಿ ಅಷ್ಟೋ ತನಕ. ಅಂತೂ ಇಂತೂ ಸ್ಕೂಲ್ ಸ್ಟಾರ್ಟ್ ಆಯ್ತು. ಅದೇ ಹಳೆ ಬೆಂಚು, ಕಿತ್ತೋಗಿರೋ ಕ್ಲಾಸು. 1 2 ಹೊಸ ಹುಡುಗಿರು ಬಂದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೋರು. ಸೇಮ್ ಪಿಂಚ್, ಅದೇ ಹಳೆ ಕಿತ್ತೋಗಿರೋ ಹುಡುಗರು
ಅವ್ರ ಬೋರಿಂಗ್ ಮಾತುಗಳು. ವಾಹ್, ಏನ್ ಬದಲಾವಣೆ ಮಗ. ಇಷ್ಟು ವರ್ಷ ಸೈಲೆಂಟ್ ಆಗಿ ಓದ್ಕೊಳ್ತಿದ್ದವಳು ಈಗ ನೋಡಿದ್ರೆ ಬೆಂಕಿ ಕೌಂಟರ್ ಕೊಡ್ತಿದ್ದಾಳೆ. ನೋಡೋಣ ತಮ್ಮ, ಹುಡುಗಿರು ಒಂಥರ ಹವಾಮಾನದ ಮುನ್ಸೂಚನೆ ಇದ್ದಂಗೆ. ಅಂದ್ಕೊಂಡಂಗಂತೂ ಆಗಲ್ಲ, ಬದಲಾಗೋಕ್ ಜಾಸ್ತಿ ಟೈಮು ತಗೊಳಲ್ಲ. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಕೊರ್ಕಿ ನನ್ ಮಕ್ಕಳ್ರ. ಮಚ್ಚ, ಏನೋ ಮಾಡಿದ್ರಿ ರಜೆಲೆ? 2 ತಿಂಗಳು ಏನ್ ಕಿತ್ತು ದಬಾಕಿದ್ರೋ ನಮಗೂ ಸ್ವಲ್ಪ ಹೇಳ್ರೋ ಮಾರೇರೆ. ಏನಿಲ್ಲ ಮಚ್ಚ, ನಾನಂತೂ ಬೆಳಿಗ್ಗೆ ಏಳೋಕೆ ಲೇಟು. ಎದ್ದು ಸ್ವಲ್ಪ ಟಿವಿ ನೋಡಿದ್ನ, ಆಮೇಲೆ ಮಲ್ಕೊಂಡೆ ಮತ್ತೆ. ಅದಾದ್ಮೇಲೆ ಸಂಜೆ ಕ್ರಿಕೆಟ್ ಆಡಿದ್ದು, ರಾತ್ರಿ ಗೊತ್ತುಂಟಲ್ಲ IPL ನೋಡಿದ್ದು, ಅಷ್ಟೇ ಮಚ್ಚ. ಲೇ ಗೂಬೆ, ನೀನೇನೋ ಮಾಡ್ದೆ? ನಾನಾ ಅಜ್ಜಿ ಮನೆಗೆ ಹೋಗಿದ್ವಿ ಮಗ. ಅಲ್ಲಂತೂ ಮಸ್ತ್ ಆಗಿತ್ತು ಗೊತ್ತಾ. ಏನ್ ಗೊತ್ತಾ ನಿಂಗೆ, ಅವ್ರ ಮನೆ ಪಕ್ಕ ನದಿ ಇದೆಯೋ, ಜಾಸ್ತಿ ನೀರೇನಿಲ್ಲ, ಸ್ವಿಮ್ಮಿಂಗ್ ಮಾಡೋಕಂತೂ ಬೆಸ್ಟ್ ಪ್ಲೇಸು. ಇಡೀ ದಿನ ಸ್ವಿಮ್ ಮಾಡಿದ್ವಿ ಗೊತ್ತಾ, ಬೆಳಿಗ್ಗೆಯಿಂದ ಸಂಜೆ ಹುಡುಗರ ಜೊತೆ. ಏನ್ ಮಸ್ತ್ ಮಜಾ ಮಾಡಿದ್ವಿ. ಸೂಪರ್ ಅಲ್ಲೋ ನಿಮ್ದು. ನಾನೇನ್ ಮಾಡ್ದೆ ಕೇಳು ಈಗ. ಅಯ್ಯೋ, ನಮ್ಮನೇಲಿ ಯಾವ್ದೋ ಡ್ಯಾನ್ಸ್ ಅಂತ ಹಾಕಿದ್ರು. ಪ್ರತಿ ದಿನ ಡ್ಯಾನ್ಸ್ ಮಾಡಿ ಮಾಡಿ ಕಾಲ್ ನೋವು ಬರ್ತಿತ್ತು. ಏನ್ ಸಾವು. ಅದಲ್ದೆ ಆ ಡಬ್ಬ ಟ್ರೇನರ್ ಇದಾನಲ್ಲ, ತಗಡು ನನ್ ಮಗ, ತಗದೆರಡು ಕೊಡ್ಬೇಕು ಅವನಿಗೆ. ಬರೀ ರೀಲ್ಸ್ ಮಾಡ್ತಾನೆ ಮಗ, ಮೊಬೈಲ್ ಹಿಡ್ಕೊಂಡು ಟ್ರೆಂಡಿಂಗ್ ಸಾಂಗ್ ಹಾಕೊಂಡು ಇದಕ್ ರೀಲ್ ಮಾಡು ಅದಕ್ ರೀಲ್ ಮಾಡು ಅಂತ ಯಾವ್ಯಾವ್ದೋ ಸಾಂಗ್ ಎಲ್ಲ ಹಾಕ್ತಾನೆ. ಕರಿಮಣಿ ಮಾಲೀಕ ರಾಹುಲ ಅಂತೆ ಇವನ ಅಜ್ಜಿ ತಾತ ಎಲ್ಲ ತಂದು. ಅದ್ ಬಿಡು, ಫ್ರೆಂಡ್ಸ್ ಜೊತೆ ಸೈಕಲ್ ಹೊಡ್ದೆ ಸಂಜೆ ಅಷ್ಟೇ. ಡಬ್ಬ ನನ್ ಮಕ್ಕಳ, ಒಬ್ರು ಹೋಮ್ವರ್ಕ್ ಮಾಡಿಲ್ವಾ ಹಾಗಾದ್ರೆ? ಹೋಗ್ ಮಗ, ರಜೆ ಕೊಟ್ಟಿರೋದು ಆಟ ಆಡೋಕೆ. ನೀನೆಲ್ಲ ಹೋಮ್ವರ್ಕ್ ಮಾಡಿಲ್ವಾ ಅಂತ ಕೇಳ್ತೀಯ? ನಾವು ಮಾಡ್ತೀವ ಹೋಮ್ವರ್ಕ್. ಹೋಗ್ಲಿ ಬಿಡು, ನೆಕ್ಸ್ಟ್ ವರ್ಷ ಮಾಡಿದ್ರಾಯ್ತು. ಯಾರು ವಿಡಿಯೋ ಬಿಟ್ಟು ಹೋಗ್ಬೇಡಿ, ಒಂದ್ ಅನೌನ್ಸ್ಮೆಂಟ್ ಇದೆ. ಆಯ್ತು, ಆಮೇಲೆ ಕೊನೆವರೆಗೂ ನೋಡಿ, ತುಂಬಾ ಮುಖ್ಯವಾದದ್ದು. ಏನಂದ್ರೆ, ಮೊದಲನೇದಾಗಿ 100K ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ದಕ್ಕೆ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಕೈ ಜೋಡಿಸ್ಕೊಂಡು ಹೇಳ್ತಿದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್. ನನ್ಗೆ ಗೊತ್ತು, ಯಾವತ್ತೂ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಸ್ಕ್ರಿಪ್ಟಿಂಗ್, ಆಡಿಯೋ ರೆಕಾರ್ಡಿಂಗ್, ವಿಡಿಯೋ ಎಡಿಟಿಂಗ್, ಅನಿಮೇಷನ್ ಎಲ್ಲ ಒಬ್ನೇ ಮಾಡ್ತಿದ್ದೆ. ಅದಕ್ಕೆ ತುಂಬಾ ಟೈಮ್ ತಗೊಳ್ತಿತ್ತು. ಆದ್ರೂ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ತುಂಬಾ ಥ್ಯಾಂಕ್ ಯು. ನೋ ಕಾಮೆಂಟ್ಸ್. ಬಟ್ ಇನ್ ಮುಂದೆ ಹಾಗಾಗಲ್ಲ. ಪ್ರತಿ ಶನಿವಾರ ಅಥವಾ ರವಿವಾರ ವಿಡಿಯೋ ಬಂದೇ ಬರುತ್ತೆ, ತಪ್ಪದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮತ್ತೇನಂದ್ರೆ, ಹೊಸ ಚಾನಲ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಏನಂದ್ರೆ, ನಂಗೆ ಯಾವತ್ತೂ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸ್ಕೂಲಲ್ಲಿ ಪ್ರತಿ ಕ್ಲಾಸಲ್ಲೂ ಪ್ರತಿಭಾ ಕಾರಂಜಿಗೆ ನಾನೇ ಕತೆ ಹೇಳ್ತಿದ್ದೆ. ಡಬ್ಬಾ ನನ್ ಮಗಂದು ಡಬ್ಬಾ ಲಕ್ ಒಮ್ಮೆನೂ ಫಸ್ಟ್ ಬರ್ಲಿಲ್ಲ, ಸೆಕೆಂಡ್ ಅಥವಾ ಥರ್ಡ್ ಬರ್ತಿದೆ ಯಾವತ್ತು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ ತಾಯಿ ಸತ್ತೋಗುವೆ. ಅದ್ ಬಿಡಿ. ವಿಷಯ ಏನಂದ್ರೆ, ಇಂಟ್ರೆಸ್ಟಿಂಗ್ ಆಗಿರೋ ಹಾರರ್ ಟೈಪ್ ಅನಿಮೇಷನ್ ಸ್ಟೋರೀಸ್, ಒಳ್ಳೆ ವಿಡಿಯೋ ಕ್ವಾಲಿಟಿ ಜೊತೆ, ಒಳ್ಳೆ ಸೀನ್ಸ್ ಮತ್ತೆ ಅನಿಮೇಷನ್ ಜೊತೆ ಹೊಸ ಚಾನೆಲ್ ನಲ್ಲಿ ಪ್ರತಿ ವಾರ ಬರುತ್ತೆ, ತಪ್ಪದೆ ಬರುತ್ತೆ ಪ್ರತಿ ಶನಿವಾರ. ಇದೇನಂದ್ರೆ ಕೊಲಾಬ್ರೇಟೆಡ್ ಚಾನಲ್ ಆಗಿರುತ್ತೆ ಟೀಮ್ ಜೊತೆ, ಅದಕ್ಕೆ ಪ್ರತಿ ವಾರ ಮಿಸ್ ಮಾಡದೆ ವಿಡಿಯೋ ಬರುತ್ತೆ. ಆಲ್ರೆಡಿ 7 ವಿಡಿಯೋ ಕಂಪ್ಲೀಟ್ ಆಗಿದೆ, ಅಪ್ಲೋಡ್ ಅಷ್ಟೇ ಮಾಡೋದು ಬಾಕಿ ಇದೆ. ಪ್ಲೀಸ್ ಆ ಚಾನೆಲ್ ನ ಒಮ್ಮೆ ನೋಡಿ. ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಎಫರ್ಟ್ಸ್ ನೋಡಿ, ವಿಡಿಯೋ ಕ್ವಾಲಿಟಿ ನೋಡಿ, ವಿಡಿಯೋ ಸ್ಟೋರಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲೂ ನಿಮ್ ಸಪೋರ್ಟ್ ತೋರಿಸಿ. ಏನ್ ಮಾಡಿ ನೋಡೋದು? ಎಷ್ಟೊಂದು ಎಫರ್ಟ್ಸ್ ಹಾಕ್ತೀನಿ, ನಿಮ್ ಸಪೋರ್ಟ್ ಇರ್ಲಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.